ಜೀ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿಜೇತ ನಟ ರಾಕೇಶ್ ಪೂಜಾರಿ ಮೇ 12ರಂದು ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿದ್ದು, ಸದ್ಯ ಇದೀಗ ರಾಕೇಶ್ ಪೂಜಾರಿ ಅವರ ಕುಟುಂಬ ಮನೆಗೆ ಆಧಾರವಾಗಿದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಅನಾಥವಾಗಿದೆ. ಕೆಲ ತಿಂಗಳ ಹಿಂದೆ ರಾಕೇಶ್ ಪೂಜಾರಿ ಅವರ ತಂದೆಯೂ ಸಹ ಹೃದಯಾಘಾತದಿಂದ ತೀರಿಕೊಂಡಿದ್ದು, ಮನೆಗೆ ರಾಕೇಶ್ ಪೂಜಾರಿಯೇ ಆಸರೆಯಾಗಿದ್ದರು. ಸಿನಿಮಾಗಳು, ಧಾರಾವಾಹಿಗಳು, ಕಿರುತೆರೆ ಶೋಗಳು ಹೀಗೆ ಎಲ್ಲ ಕಡೆಯೂ ಕೆಲಸ ಮಾಡಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದರು ರಾಕೇಶ್ ಪೂಜಾರಿ. ಆದರೆ ಈಗ ಆ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಜೀವಕ್ಕೆ ಜೀವವಾಗಿದ್ದ ಮಗನನ್ನು ಕಳೆದುಕೊಂಡು ತಾಯಿ ಒಂದು ಕಡೆ ಸಂಕಟ ಪಡುತ್ತಿದ್ದರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದ ಅಣ್ಣನನ್ನು ಕಳೆದುಕೊಂಡ ಆ ತಂಗಿ ಅನುಭವಿಸುತ್ತಿರುವ ನೋವು ನೋಡಲಾಗದು. ಈ ಎಲ್ಲ ನೋವಿನ ಜೊತೆಗೆ ಮನೆಯ ಆಧಾರ ಸ್ತಂಭವನ್ನು ಕಳೆದುಕೊಂಡು ಕುಟುಂಬ ಮತ್ತಷ್ಟು ಕಷ್ಟಕ್ಕೆ ಗುರಿಯಾಗಿದ್ದು, ಇದೀಗ ರಾಕೇಶ್ ಪೂಜಾರಿ ಅವರ ಕುಟುಂಬದ ನೆರವಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಿಂತಿದ್ದಾರೆ. ರಾಕೇಶ್ ಪೂಜಾರಿ ಕುಟುಂಬಕ್ಕೂ ದರ್ಶನ್ ಅವರಿಗೂ ಏನು ಸಂಬಂಧ? ಅವರು ಯಾಕೆ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ಸಹಾಯವನ್ನು ಮಾಡುವ ನಿರ್ಧಾರ ಮಾಡಿದ್ದಾರೆ ಎಂಬ ಪ್ರಶ್ನೆ ಕಾಡಬಹುದು. ಇದಕ್ಕೆಲ್ಲ ಉತ್ತರವೂ ಇದೆ. ಹೌದು, ರಾಕೇಶ್ ಪೂಜಾರಿ ಹುಟ್ಟು ಪ್ರತಿಭಾವಂತ. ಆ ಕಾರಣಕ್ಕಾಗಿಯೇ ಓದು ತಲೆಗೆ ಹತ್ತದಿದ್ದರೂ ತನ್ನ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕವೇ ಬಣ್ಣದ ಲೋಕದಲ್ಲಿ ಒಂದಷ್ಟು ಹೆಸರನ್ನು ಮಾಡಿ ಈಗಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶವನ್ನು ಪಡೆದು ಆರ್ಥಿಕವಾಗಿಯೂ ಒಂದಷ್ಟು ಗಟ್ಟಿಯಾಗಿ ನಿಲ್ಲುವ ಸಮಯದಲ್ಲಿಯೇ ತನ್ನ ಉಸಿರು ನಿಲ್ಲಿಸಿದ್ದು, ಒಮ್ಮೊಮ್ಮೆ ಭಗವಂತನೂ ಯಾಕಿಷ್ಟು ಕಲ್ಲು ಮನಸ್ಸಿನವನಾಗಿ ಬಿಡುವನು ಎನಿಸುತ್ತದೆ. ಆದರೆ ಇದ್ದಾಗ ಎಂದೂ ಯಾರಿಗೂ ಕೆಟ್ಟದು ಬಯಸದ ನಿಷ್ಕಲ್ಮಶ ಮನಸ್ಸಿನವನಾದ ರಾಕೇಶ್ ಪೂಜಾರಿ ಹೋದ ನಂತರವೂ ಅವರ ಕುಟುಂಬಕ್ಕೆ ಬೆನ್ನೆಲುಬಾಗಿ ಸಾಕಷ್ಟು ಜನ ನಿಲ್ಲುತ್ತಿರುವುದು ನಿಜಕ್ಕೂ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಎಂದು ತೋರುತ್ತದೆ. ರಾಕೇಶ್ ಪೂಜಾರಿ ಕೆಲ ವರ್ಷಗಳಿಂದ ಕಿರುತೆರೆಯಲ್ಲಿ ಕಾಣಿಸಿಕೊಂಡವರು. ಇದ್ದ ಕೆಲವೇ ವರ್ಷಗಳಲ್ಲಿಯೇ ಅಪಾರ ಸ್ನೇಹಿತರನ್ನು ಗಳಿಸಿಕೊಂಡರು. ಅಷ್ಟೇ ಅಲ್ಲದೆ ರಾಕೇಶ್ ಪೂಜಾರಿ ಅಭಿನಯವನ್ನು ಮೆಚ್ಚಿಕೊಂಡು ಅವರನ್ನು ಮಾತನಾಡಿಸಿದ ನಂತರ ಅವರ ಒಳ್ಳೆತನ ಕಂಡು ರಾಕೇಶ್ ಪೂಜಾರಿ ಅವರನ್ನು ತಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಎನ್ನುವಂತೆಯೇ ಕಾಣುವ ಸಾಕಷ್ಟು ದೊಡ್ಡ ಮನುಷ್ಯರು ಇದ್ದಾರೆ. ಅಂಥವರಲ್ಲಿ ಪ್ರಮುಖರು ರಕ್ಷಿತಾ ಪ್ರೇಮ್ ಅವರು ಹಾಗೂ ನಟ ದರ್ಶನ್ ಅವರು. ಹೌದು, ಕಾಮಿಡಿ ಕಿಲಾಡಿಗಳು ಶೋನ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ದ ನಟ ದರ್ಶನ್ ಅವರು ರಾಕೇಶ್ ಪೂಜಾರಿ ಅವರನ್ನು ಬಹಳ ಇಷ್ಟಪಡುತ್ತಿದ್ದರು. ಹೀಗೆ ಒಮ್ಮೆ ಶೋ ಒಂದನ್ನು ಹತ್ತಿರದಿಂದ ನೋಡಿದ ಬಳಿಕ ಖುದ್ದು ತಾವೇ ಅಲ್ಲಿಗೆ ನೂರಾರು ಜನರಿದ್ದರೂ ಸಹ ಸೀದಾ ಹೋಗಿ ರಾಕೇಶ್ ಪೂಜಾರಿಯನ್ನು ಮಾತನಾಡಿಸಿ, ನಾನು ನಿಮಗೆ ಫ್ಯಾನ್ ಎಂದಿದ್ದರು. ಆ ಬಳಿಕ ರಾಕೇಶ್ ಪೂಜಾರಿ ಅವರ ಜೊತೆಗೆ ದರ್ಶನ್ ಅವರೇ ಫೋಟೋವನ್ನು ಸಹ ತೆಗೆದುಕೊಂಡಿದ್ದರು. ಕಾಕತಾಳೀಯವೆಂದರೆ ರಾಕೇಶ್ ಪೂಜಾರಿ ಸಹ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದು, ದರ್ಶನ್ ಅವರೇ ತಮ್ಮ ಬಳಿ ಬಂದು ಮಾತನಾಡಿಸಿ ರಾಕೇಶ್ ಪೂಜಾರಿ ಅವರಿಗೆ ಹೇಳಿಕೊಳ್ಳಲಾಗದಷ್ಟು ಸಂತೋಷವಾಗಿತ್ತು. ಈ ಬಗ್ಗೆ ಒಮ್ಮೆ ಸಾಮಾಜಿಕ ಜಾಲತಾಣದಲ್ಲಿಯೂ ಬರೆದುಕೊಂಡಿದ್ದರು. ದರ್ಶನ್ ಅವರ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದ ರಾಕೇಶ್ ಪೂಜಾರಿ, ನನಸಾಯಿತು ಬಹುಕಾಲದ ಕನಸು, ಬಾನೆತ್ತರದ ನಕ್ಷತ್ರವೇ ಬಳಿ ನಿಂತು ನಗೆ ಬೀರಿತು, ಮುದ್ದಾಡಿತು, ಕನಸಲ್ಲ ನನಸಿದು, ಮರೆಯದ ನೆನಪಿದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಎಂದು ಬರೆದು ಪೋಸ್ಟ್ ಮಾಡಿದ್ದರು. ದರ್ಶನ್ ಅವರಿಗೂ ರಾಕೇಶ್ ಪೂಜಾರಿ ಅವರು ತಮ್ಮ ಅಭಿಮಾನಿ ಎಂಬ ವಿಚಾರ ತಿಳಿದು ಸಂತೋಷಪಟ್ಟಿದ್ದರು. ಮುಂದಿನ ದಿನಗಳಲ್ಲಿ ರಾಕೇಶ್ ಪೂಜಾರಿ ಅವರು ದರ್ಶನ್ ಅವರ ಸಿನಿಮಾಗಳಲ್ಲಿ ಅಭಿನಯಿಸಿದ್ದರೂ ಆಶ್ಚರ್ಯ ಪಡಬೇಕಿರಲಿಲ್ಲ. ಕಾರಣ ದರ್ಶನ್ ಅವರು ರಾಕೇಶ್ ಪೂಜಾರಿ ಅವರನ್ನು ಆ ಮಟ್ಟಕ್ಕೆ ಇಷ್ಟಪಡುತ್ತಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಬಿಡಿ. ಆದರೆ ಮೆಚ್ಚಿದ ಕಲಾವಿದ ಇಲ್ಲವಾದನೆಂದು ದರ್ಶನ್ ಅವರು ಆತನನ್ನು ಮರೆಯಲಿಲ್ಲ. ಬದಲಾಗಿ ಆತನಿಲ್ಲವಾದರೂ ಆತನ ಕುಟುಂಬದ ಕಷ್ಟಕ್ಕೆ ನಿಲ್ಲಬೇಕೆಂಬ ನಿರ್ಧಾರ ಮಾಡಿದ್ದು ನಿಜಕ್ಕೂ ದರ್ಶನ್ ಅವರ ದೊಡ್ಡ ಗುಣವನ್ನು ತೋರುತ್ತದೆ. ದರ್ಶನ್ ಅವರು ಕಷ್ಟದಲ್ಲಿರುವ ನೂರಾರು ಜನರಿಗೆ ಸಹಾಯ ಮಾಡಿರುವುದು ಎಲ್ಲರಿಗೂ ತಿಳಿದೇ ಇದೆ. ಕಷ್ಟಗಳನ್ನು ನೋಡಿ ಬೆಳೆದು ಬಂದ ವ್ಯಕ್ತಿಗೆ ಆ ನೋವುಗಳು ಬಹುಬೇಗ ಅರ್ಥವಾಗುತ್ತದೆ ಎಂಬ ಮಾತು ಸಹ ಸತ್ಯ. ಆದರೆ ಗೊತ್ತಿರುವವರು ತೀರಿಕೊಂಡ ನಂತರವೂ ಅವರ ಕುಟುಂಬದ ಜೊತೆಯಾಗಿ ನಿಲ್ಲಬೇಕೆನ್ನುವ ಗುಣ ಎಲ್ಲರಿಗೂ ಬರುವುದಿಲ್ಲ. ದರ್ಶನ್ ಅವರು ಈ ಹಿಂದೆಯೂ ಸಹ ಹಿರಿಯ ನಟ, ನಿರ್ದೇಶಕ ಕಾಶಿನಾಥ್ ಅವರು ತೀರಿಕೊಂಡಾಗ ಮಧ್ಯರಾತ್ರಿಯೇ ಅವರ ಮಗನಿಗೆ ಫೋನ್ ಮಾಡಿ, ಏನೇ ಕಷ್ಟ ಇದ್ದರೂ ಸರಿ, ಯಾವುದೇ ಸಮಯವಾದರೂ ಸರಿ ನನಗೆ ಫೋನ್ ಮಾಡು, ಯಾವತ್ತೂ ಸಹ ಮುಜುಗರ ಪಟ್ಕೋಬೇಡ ಎಂದಿದ್ದವರು. ಈ ವಿಚಾರವನ್ನು ಖುದ್ದು ಕಾಶಿನಾಥ್ ಅವರ ಮಗನೇ ಸಂದರ್ಶನವೊಂದರಲ್ಲಿ ಹಂಚಿಕೊಂಡು, ಆ ದಿನ ಯಾರೂ ಸಹ ನಮ್ಮ ಕಷ್ಟ ಏನು ಅಂತ ಕೇಳಿರಲಿಲ್ಲ, ಆದರೆ ದರ್ಶನ್ ಅವರು ನಮ್ಮ ಜೊತೆ ನಿಂತಿದ್ದರು ಎಂದಿದ್ದರು. ಇನ್ನು ಈಗಲೂ ಸಹ ತಮ್ಮನ್ನು ಇಷ್ಟಪಡುತ್ತಿದ್ದ ರಾಕೇಶ್ ಪೂಜಾರಿ ಅಗಲಿದ ಬಳಿಕ ಅವರ ಕುಟುಂಬದ ಕಷ್ಟಕ್ಕೆ ಜೊತೆಯಾಗಿದ್ದಾರೆ. ಹೌದು,
ರಾಕೇಶ್ ಪೂಜಾರಿ ಸೋಮವಾರ ಬೆಳಗಿನ ಜಾವ 2:30ರಲ್ಲಿ ತನ್ನ ಕೊನೆಯುಸಿರೆಳೆದಿದ್ದು, ಸೋಮವಾರ ಬೆಳಗ್ಗೆ ವಿಷಯ ಎಲ್ಲ ಕಡೆ ತಿಳಿಯಿತು. ಒಂದು ಕಡೆ ತನ್ನ ಜೊತೆ ಕೆಲಸ ಮಾಡಿದ್ದ ಕಾಮಿಡಿ ಕಿಲಾಡಿಗಳು ತಂಡದವರು ಅಕಾಲಿಕವಾಗಿ ಅಗಲಿದ ಸ್ನೇಹಿತನಿಗಾಗಿ ಕಂಬನಿ ಮಿಡಿದರೆ, ಮತ್ತೊಂದು ಕಡೆ ರಾಕೇಶ್ನನ್ನು ಬಹಳ ಹತ್ತಿರದಿಂದ ಕಂಡ ಸ್ಟಾರ್ಗಳಿಗೂ ಸಹ ಈ ವಿಚಾರ ಅರಗಿಸಿಕೊಳ್ಳದಾಗಿತ್ತು. ನಟ ದರ್ಶನ್ ಅವರಿಗೂ ಸಹ ಸೋಮವಾರ ಬೆಳಗ್ಗೆ ವಿಚಾರ ತಿಳಿದಿದ್ದು, ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗ್ಯಾಕೆ ಆಗುತ್ತೆ, ಎಲ್ಲೋ ಸುಳ್ಳಿರಬೇಕು ಎಂದುಕೊಂಡಿದ್ದರು. ಆದರೆ ಎಲ್ಲ ಕಡೆಯಿಂದಲೂ ಇದೇ ವಿಚಾರ ಕೇಳಿ ಬಂದಾಗ ತಕ್ಷಣ ತಮ್ಮ ಆಪ್ತ ಸ್ನೇಹಿತೆ ರಕ್ಷಿತಾ ಅವರಿಗೆ ಫೋನ್ ಮಾಡಿದ ದರ್ಶನ್ ಅವರು ವಿಷಯ ನಿಜಾನ ಎಂದು ಕೇಳಿದ್ದಾರೆ. ಇತ್ತ ರಕ್ಷಿತಾ ಅವರು ಇರೋ ವಿಚಾರವನ್ನು ತಿಳಿಸಿದಾಗ ದರ್ಶನ್ ಅವರು ತೀರಾ ಸಂಕಟಪಟ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಆ ಸಮಯದಲ್ಲಿಯೇ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ, ಈಗ ಏನು ಎತ್ತ ಎಂದೆಲ್ಲ ಸಹ ಕೇಳಿಕೊಂಡಿದ್ದರು. ಆನಂತರ ರಕ್ಷಿತಾ ಅವರು ರಾಕೇಶ್ ಪೂಜಾರಿ ಅವರ ಅಂತಿಮ ದರ್ಶನಕ್ಕೆ ಬಂದ ಸಮಯದಲ್ಲಿಯೂ ದರ್ಶನ್ ಅವರು ಸಹ ಫೋನ್ ಮಾಡಿ ವಿಚಾರ ತಿಳಿದು ಬೇಸರ ವ್ಯಕ್ತಪಡಿಸಿದ್ದನ್ನು ಮಾಧ್ಯಮದ ಮುಂದೆಯೇ ಹಂಚಿಕೊಂಡಿದ್ದರು. ಆ ಬಳಿಕ ರಾಕೇಶ್ ಪೂಜಾರಿ ಅವರ ಸ್ನೇಹಿತರೆಲ್ಲರೂ ಸಹ ಮಾತನಾಡುವಾಗ ರಾಕೇಶ್ಗೆ ಇದ್ದದ್ದು ಒಂದೇ ಕನಸು, ಅದು ಅವನ ತಂಗಿ ಮದುವೆ ಮಾಡಬೇಕೆಂಬುದು. ಆದರೆ ಅದನ್ನು ಮಾಡದೆ ಹೊರಟು ಬಿಟ್ಟ. ಆದರೆ ಆತನ ಸ್ನೇಹಿತರಾಗಿ ಅವನ ಕನಸನ್ನು ನಾವೆಲ್ಲ ನನಸು ಮಾಡಿಯೇ ಮಾಡುತ್ತೇವೆ ಎಂದು ಹೇಳಿದ್ದರು. ಇತ್ತ ಮಾಸ್ಟರ್ ಆನಂದ್ ಅವರು ಸಹ ನಮ್ಮ ಕಾಮಿಡಿ ಕಿಲಾಡಿಗಳು ತಂಡದ ಜೊತೆ ಮಾತನಾಡಿ ಆ ಕುಟುಂಬಕ್ಕೆ ಮುಂದೆ ಏನು ಮಾಡಬೇಕು ಎಂದು ನಿರ್ಧಾರವನ್ನು ಮಾಡ್ತೇವೆ ಎಂದಿದ್ದರು. ತಾನು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಗೆದ್ದ 8 ಲಕ್ಷ ರೂಪಾಯಿ ಹಣವನ್ನೂ ಸಹ 1 ರೂಪಾಯಿಯೂ ಬಳಸದೆ ತಂಗಿಯ ಮದುವೆಗಾಗಿ ಬ್ಯಾಂಕ್ನಲ್ಲಿ FD ಮಾಡಿದ್ದ ವಿಚಾರವೂ ಸಹ ಎಲ್ಲರಿಗೂ ಆ ಸಮಯದಲ್ಲಿ ತಿಳಿದಿತ್ತು. ಆಗ ಕಾಮಿಡಿ ಕಿಲಾಡಿಗಳು ನಯನ, ಶಿವರಾಜ್ KR ಎಲ್ಲರೂ ಸಹ ಮಾತನಾಡಿ ನಾವೆಲ್ಲರೂ ಸೇರಿ ರಾಕೇಶ್ ತಂಗಿಯ ಮದುವೆ ಮಾಡೇ ಮಾಡುತ್ತೇವೆ ಎಂದಿದ್ದರು. ಇನ್ನು ಇತ್ತ ರಕ್ಷಿತಾ ಅವರು ಸಹ ತಂಡದ ಜೊತೆ ನಿಂತಿದ್ದು, ನನ್ನಿಂದ ಏನೇನೆಲ್ಲ ಆಗಬೇಕೋ ನನಗೆ ತಿಳಿಸಿ ಎಂದು ಧೈರ್ಯ ತುಂಬಿದ್ದರು. ಇತ್ತ ರಾಕೇಶ್ ತಂಗಿಯ ಮದುವೆ ವಿಚಾರದ ಸುದ್ದಿ ತಿಳಿದ ದರ್ಶನ್ ಅವರು ಮತ್ತೊಮ್ಮೆ ರಕ್ಷಿತಾ ಅವರಿಗೆ ಫೋನ್ ಮಾಡಿದ್ದು, ತಂಗಿಯ ಮದುವೆಯ ಸಮಯದಲ್ಲಿ ನನಗೆ ವಿಚಾರವನ್ನು ತಿಳಿಸಿ, ನಮಗೂ ಸಹ ಆಕೆ ತಂಗಿಯೇ ಎಂದಿದ್ದಾರೆ. ಜೊತೆಗೆ ಆ ಕುಟುಂಬದ ಜೀವನಕ್ಕೆ ದಾರಿ ಮಾಡುವಾಗ ನನಗೆ ತಪ್ಪದೆ ಫೋನ್ ಮಾಡು ಎಂದಿದ್ದಾರೆ. ನಿಜಕ್ಕೂ ದರ್ಶನ್ ಅವರ ದೊಡ್ಡ ಗುಣವಿದು. ವ್ಯಕ್ತಿ ಇದ್ದಾಗ ಆತನಿಗೆ ಸಹಾಯ ಮಾಡುವುದು ಸಾಮಾನ್ಯ. ಆದರೆ ಆತನಿಲ್ಲವಾದರೂ ಸಹ ಅವನ ಕುಟುಂಬಕ್ಕೆ ಆಧಾರದ ಅವಶ್ಯಕತೆ ಬಿದ್ದಾಗ ಜೊತೆಯಾಗಿ ನಿಲ್ಲಬೇಕು ಎಂದು ಆಲೋಚಿಸುವುದೇ ದೊಡ್ಡದು. ಅಂತಹುದರಲ್ಲಿ ತಂಗಿಯ ಮದುವೆ ವಿಚಾರಕ್ಕೆ ಆಕೆಯೂ ನನ್ನ ತಂಗಿಯೇ, ನನಗೆ ಮರೆಯದೆ ಫೋನ್ ಮಾಡು ಎಂದಿದ್ದು ದರ್ಶನ್ ಅವರ ದೊಡ್ಡತನವನ್ನು ತೋರುತ್ತದೆ. ತನ್ನ ಕುಟುಂಬಕ್ಕಾಗಿ ತಾಕಂಡ ಕನಸು ನನಸಾಗದೆ ಕೊರಗುತ್ತಲೇ ಕಣ್ಣು ಮುಚ್ಚಿದ ರಾಕೇಶ್ ಪೂಜಾರಿ ಮೇಲೆಲ್ಲೋ ನಿಂತು ನಿಜಕ್ಕೂ ನೋಡುತ್ತಿದ್ದರೆ, ಈಗ ತನ್ನ ಸ್ನೇಹಿತರು, ತಾನು ಪ್ರೀತಿಸಿದ ವ್ಯಕ್ತಿಗಳು ಇಂದು ತನ್ನ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಿರುವುದನ್ನು ಕಂಡು ಸಮಾಧಾನದಿ ಸಂತೋಷದಿ ಕಣ್ಣಲ್ಲಿ ನೀರು ಹಾಕುವುದಂತೂ ಸತ್ಯ. ಹೋಗುವಾಗ ನಾವು ಏನನ್ನೂ ಹೊತ್ತುಕೊಂಡು ಹೋಗುವುದಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯಗಳ ಮೂಟೆಯನ್ನಂತೂ ಹೊತ್ತುಕೊಂಡು ಹೋಗುತ್ತೇವೆ ಎಂಬುದು ಸತ್ಯ. ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಕೆಟ್ಟದು ಬಯಸದೆ ಎಲ್ಲರ ಮುಖದಲ್ಲಿಯೂ ನಗು ತರಿಸುತ್ತಿದ್ದ ರಾಕೇಶ್ ಪೂಜಾರಿ ಅವರ ಕುಟುಂಬ ಮಗನಿಲ್ಲ ಎಂಬ ನೋವಿನ ಕಣ್ಣೀರು ಬಿಟ್ಟು ಬೇರೆ ಯಾವ ಕಷ್ಟದ ಕಣ್ಣೀರನ್ನೂ ಹಾಕುವಂತಾಗದಿರಲಿ. ಆ ತಂಗಿಯ ಬಾಳು ಬೆಳಕಾಗಿ ಅಕಾಲಿಕವಾಗಿ ಇಲ್ಲವಾದ ಅಣ್ಣನಿಗೆ ಸದ್ಗತಿ ದೊರೆಯುವಂತಾಗಲಿ. ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.